ಇಡೀ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದಂಥ ಪ್ರಕರಣ. ಯಾವ ಪ್ರಕರಣ? ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ. ಇದೀಗ ಹಿಂದೂ ಮುಖಂಡ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ 8 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆ ಮುಖಾಂತರ ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಕರಾವಳಿಯನ್ನ ಬೆಚ್ಚಿ ಬೀಳಿಸಿದ್ದಂತಹ ಪ್ರಕರಣಕ್ಕೆ ಇದೀಗ ಒಂದು ಟ್ವಿಸ್ಟ್. ಏನದು ಟ್ವಿಸ್ಟ್? ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಒಂದು 5 ಪ್ರಕರಣ ಇತ್ತು ಸುಹಾಸ್ ಶೆಟ್ಟಿ ಮೇಲೆ. 2 ಕೊಲೆ ಪ್ರಕರಣ, ಒಂದು ಜಾತಿ ನಿಂದನೆ ಪ್ರಕರಣ ಸೇರಿ ಒಂದು 5 ಪ್ರಕರಣ ಇತ್ತು. ಹಿಂದೂ ಯುವಕರಿಂದ ಹಿಂದೂ ಯುವಕನ ಹತ್ಯೆ ಆಯ್ತಾ ಅನ್ನುವಂಥ ಪ್ರಶ್ನೆ ಇದೆ. ಹಿಂದೂ ಯುವಕರೇ ಸಾಥ್ ಕೊಟ್ರ ಅನ್ನೋ ಪ್ರಶ್ನೆ. 8 ಜನ ಆರೋಪಿಗಳ ಪೈಕಿ 2 ಹಿಂದೂಗಳಿದ್ದಾರಂತೆ. ಏನು ಬಂಧಿಸಿದಾರಲ್ಲ, 8 ಜನರನ್ನು ಏನು ಪೊಲೀಸರು ಬಂಧಿಸಿದಾರಲ್ಲ, ಆ 8 ಜನರ ಪೈಕಿ 2 ಹಿಂದೂಗಳು ಅಂತ. ಹೀಗಾಗಿ ಹಿಂದೂ ಯುವಕರೇ ಸಾಥ್ ಕೊಟ್ರ ಅಂತ. 8 ಆರೋಪಿಗಳ ಪೈಕಿ 2 ಹಿಂದೂ ಯುವಕರು ಅನ್ನೋದು ಸತ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಜನನಿ ಬೀಡ ಪ್ರದೇಶದಲ್ಲಿ ಕೊಲೆ ಆಗಿತ್ತು. ಇನ್ನೋವಾ ಕಾರ್ನಲ್ಲಿ ಹೋಗ್ತಾ ಇದ್ದಂತಹ ಸುಹಾಸ್ ಶೆಟ್ಟಿಯನ್ನ ಒಂದು ಮೀನಿನ ವಾಹನದಲ್ಲಿ, ಅಂದರೆ ಒಂದು ಕ್ಯಾಂಟರ್ ತಗೊಂಬಂದು ಡಿಕ್ಕಿ ಓಡಿಸಿ ಅದಾದ ನಂತರ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಒಂದು ಮಂಗಳೂರಿನಲ್ಲಿ ಒಂದು ಸಫ್ವಾನ್ ಗ್ಯಾಂಗ್ ಅಂತಿದೆ. ಗ್ಯಾಂಗ್ ಹೆಸರು ಅದು ಸಫ್ವಾನ್ ಗ್ಯಾಂಗ್ ಅಂತ. ಆ ಗ್ಯಾಂಗಿಗೆ ಸಂಬಂಧಪಟ್ಟವರು, ಆ ಗ್ಯಾಂಗಿಗೆ ಸಪೋರ್ಟ್ ಮಾಡ್ತಾ ಇದ್ದವರು ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ. ಆ ಗ್ಯಾಂಗಿಗೆ ಸಪೋರ್ಟ್ ಮಾಡ್ತಾ ಇದ್ದವರು ಅಂತ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಮೂಲದವರನ್ನ ಸದ್ಯಕ್ಕೆ ಈಗ ಬಂಧಿಸಿದ್ದಾರೆ. ಈ ಪ್ರಕರಣದಲ್ಲಿ ವಿಪರ್ಯಾಸ ನೋಡಿ. ಸುಹಾಸ್ ಶೆಟ್ಟಿ ಅವರ ತಂದೆ ಮೋಹನ್ ಶೆಟ್ಟಿ ಹೇಳ್ತಾ ಇದ್ರು, ನನ್ನ ಮಗ ಬದಲಾಗಿದ್ದ, ಮನೆಯಲ್ಲಿದ್ದ, ಒಂದು ಲಾರಿ ಇತ್ತು, ಆ ಲಾರಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ, ನಾನು ಎಚ್ಚರಿಕೆ ಕೊಟ್ಟಿದ್ವಿ ಅನೇಕ ಬಾರಿ ಹೊರಗಡೆ ಒಬ್ಬೊಬ್ಬನೇ ಓಡಾಡಬಾರದು ಅಂತ, ಆದರೂ ಹೋಗಿದ್ದಾನೆ ಮಧ್ಯರಾತ್ರಿ, ಬದಲಾಗಿದ್ದ, ಹಾಗೆ ಹೀಗೆ ಅಂತ ಅವ್ರ ತಂದೆ ಹೇಳ್ತಾ ಇದ್ದಾರೆ. ಇದೀಗ ಈ ಪ್ರಕರಣದಲ್ಲಿ 8 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅದರಲ್ಲಿ 2 ಹಿಂದೂಗಳಿದ್ದಾರೆ ಅಂತ. 2 ಹಿಂದೂಗಳಿದ್ದಾರೆ. ಯಾರ್ಯಾರ ಕೈವಾಡ ಇತ್ತು, ಅದು ಧರ್ಮ ಯಾವುದೋ ಜಾತಿ ಯಾವುದೋ, ಕೊಲೆನೇ. ಆರೋಪಿಗಳ ಆರೋಪಿನೇ. ಅವರು ಮುಸ್ಲಿಂ ಆಗಿರಲಿ, ಅವರು ಹಿಂದೂಗಳಾಗಿರಲಿ, ಅವರು ಯಾವ ಜಾತಿಯವರಾಗಿರಲಿ, ಕೊಲೆನೇ. ಆರೋಪಿಗಳೇ, ತಪ್ಪಿತಸ್ಥರೇ. ಕೊಲೆ ಮಾಡೋದು ಅಕ್ಷಮ್ಯ ಅಪರಾಧ. ಸುಹಾಸ್ ಶೆಟ್ಟಿ ಮೇಲೆ 5 ಪ್ರಕರಣಗಳಿತ್ತು. ಜಾತಿ ನಿಂದನೆ ಪ್ರಕರಣ ಮತ್ತು 2 ಕೊಲೆ ಪ್ರಕರಣ. 1 ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ರು, ಅದಾದ ನಂತರ ಜಾಮೀನು ಮುಖಾಂತರ ಹೊರಗಿದ್ರು. ಅವ್ರಿಗೆ ಬೆದರಿಕೆ ಕರೆಗಳು ಬರ್ತಾ ಇತ್ತಂತೆ. ತಂದೆ ಮುಂದೆ ಹೇಳಿದ್ರಂತೆ, ನಂಗೆ ಹಿಂಗೆ ಬೆದರಿಕೆ ಕರೆಗಳು ಬರ್ತಾ ಇದೆ. ಆ ಬೆದರಿಕೆ ಕರೆಗಳು ಬಂದಿದ್ದರಿಂದಲೇ ತಂದೆ ಬುದ್ಧಿ ಹೇಳಿದ್ರಂತೆ, ಹೊರಗಡೆ ಓಡಾಡಬೇಡ ಅಂತ. ಆದರೂ ಕೂಡ ಏಪ್ರಿಲ್ 30ನೇ ತಾರೀಕಿಗೆ ಅವರ ಚಿಕ್ಕಪ್ಪನ ಮಗನ ಮದುವೆ ಇತ್ತು. ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡ್ಕೊಂಡು ಹೋದವನು ಕೊನೆಗೆ ಮನೆಗೆ ಸುಹಾಸ್ ಶೆಟ್ಟಿ ಹೋಗಿದ್ದು ಮೃತ ಶರೀರವಾಗಿ ಮೃತಪಟ್ಟು ಹೋಗಿದ್ದಾರೆ. ಇದೀಗ ಇದರಲ್ಲಿ ಹಿಂದೂ ಯುವಕರಿದ್ದಾರೆ, 2 ಇದ್ದಾರೆ ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ ತನಿಖೆ ಅಂತೂ ನಡಿಬೇಕು. ಯಾವ ಕಾರಣಕ್ಕಾಯ್ತು, ಏನು ಎತ್ತ ಕಾದ್ ನೋಡೋಣ ಎಲ್ಲಿಗೆ ಬಂದು ನಿಲ್ಲುತ್ತಿತ್ತು ಅಂತ.